ಇನ್ನು ಸಂಜೆ ನೋಡಿ ನಮ್ಮ 5 ಅಭ್ಯರ್ಥಿಗಳು ಗೆದ್ದಿರ್ತಾರೆ. ಇದು ಕೋನರೆಡ್ಡಿಯವರ ಮಾತು. ಒಬ್ಬ ಅಭ್ಯರ್ಥಿಗೆ 28ರಿಂದ 29 ಮತಗಳನ್ನು ಹಾಕಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ. ನೋಡ್ತಾ ಇರಿ, ನಮ್ಮ ಅಭ್ಯರ್ಥಿಗಳು ಗೆಲ್ಲುವಂಥದ್ದು ಪಕ್ಕ. 5ಕ್ಕೆ 5 ಜನ ಗೆಲ್ತಾರೆ ಅಂತಾರೆ ಕೋನರೆಡ್ಡಿ. ಬನ್ನಿ, ನಮ್ಮ ಪ್ರತಿನಿಧಿ ಸುನಿಲ್ ಜೊತೆ ಮಾತಾಡಿದ್ದಾರೆ. ಅವರು ಏನು ಹೇಳ್ತಾರೆ ನೋಡೋಣ. ಕೆಲವೇ ಹೊತ್ತಿನಲ್ಲಿ ಕಾಂಗ್ರೆಸ್ನ ಶಾಸಕರು ವಿಧಾನಸೌಧ ಹತ್ರ ಹೇಳ್ತಾರೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಹಿರಿಯ ಶಾಸಕರಿಂದ ಕೋನರೆಡ್ಡಿ ಅವರು ಬನ್ನಿ, ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ತೀವ್ರ ಪ್ರತಿಷ್ಠೆ ಉಂಟು ಮಾಡಿರುವ ಪರಿಷತ್ ಚುನಾವಣೆಯ ಮತದಾನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನೀವೆಲ್ಲರೂ ಕೂಡ ಹೊರಟಿದ್ದೀರಿ. ಎಷ್ಟೊತ್ತಿಗೆ ಹೊರಡ್ತೀರಿ, ಹೇಗೆ? ಇಲ್ಲ, ಈಗ 8:15 ಅಥವಾ 20ಕ್ಕೆ ಇಲ್ಲಿ ಬಿಡ್ತೀವಿ. ಬಿಟ್ಟು 9 ಗಂಟೆಗೆ ಮತದಾನ ಪ್ರಾರಂಭ ಆಗುತ್ತೆ. ಎಲ್ಲ ಶಾಸಕರು ಕೂಡ ಇವತ್ತು ಓಟ್ ಹಾಕಲಿಕ್ಕೆ ಸಿಸ್ಟಮೆಟಿಕಾಗಿ ರೆಡಿಯಾಗೀವಿ. ನಾವೆಲ್ಲ ಹ್ಯಾಂಗೆ ಓಟ್ ಹಾಕಬೇಕು, ಏನು ಹಾಕ್ಬೇಕು ಅನ್ನೋಂಥ ಅನುಭವನ ಸನ್ಮಾನ್ಯ ಸುರ್ಜೇವಾಲಾ ಸಾಹೇಬ್ರು ಎಲ್ಲರಿಗೂ ನಿರ್ದೇಶನ ಕೊಟ್ಟರೆ ಅದ್ರ ಪ್ರಕಾರ ನಾವು ಎಲ್ಲ ಸೀಟುಗಳು ಗೆಲ್ತೇವೆ, ಇಷ್ಟಂತೂ ಹೇಳ್ತೇನೆ. ಈಗ JDSನಿಂದ ಒಂದಷ್ಟು ಶಾಸಕರನ್ನ ಸೆಳೆಯೋ ಪ್ರಯತ್ನ ನಡೀತಿದೆ ಅಂತೇಳಿ ಖುದ್ದು ಮುಖ್ಯಮಂತ್ರಿಗಳೇ ಹೇಳಿದರು. ನೋಡಿ, ನನಗೆ ಆ ವಿಚಾರ ಯಾವುದೂ ಗೊತ್ತಿಲ್ಲ. ಇವತ್ತು ನಮಗೇನು ಕಾಂಗ್ರೆಸ್ ಪಕ್ಷ ಒಂದು ನಿರ್ದೇಶನ ಕೊಟ್ಟಿದೆ. ಹೈಕಮಾಂಡು ಮತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರು ಏನು ಹೇಳಾರ ಆ ರೀತಿಯಾಗಿ ನಡ್ಕೋತೀವಿ. ಒಳ್ಳೆ ಎಲ್ಲ ಓಟ್ ಹಾಕಿ 5 ಸೀಟುಗಳನ್ನ ಆರಿಸ್ಕೊಂಡ್ಬರ್ತೀವಿ. ಈಗ ನಿನ್ನೆ ಇಡೀ ದಿನ ಯಾವ ರೀತಿಯಾಗಿ ಮತದಾನ ಮಾಡಬೇಕು ಅಂತೇಳಿ ಅನುಕು ಮತದಾನ ಪ್ರಕ್ರಿಯೆ ಕೂಡ ನಡೀತು. ಇಲ್ಲ, ಆ ಮತದಾನ ಒಂದು ಟ್ರೈನಿಂಗ್ ಬೇಕಲ್ಲ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸಹಿತ ಒಂದು ಸಣ್ಣ ಮಿಸ್ಟೇಕ್ ಆದ್ರೆ ಅದು ಎನ್ಕ್ವೈರಿ ಬೀಳ್ತದೆ. ಅದಕ್ಕೆ ಹಂಗೆ ಆಗಬಾರ್ದು ಅಂತ ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟರೆ ಆ ರೀತಿಯಾಗಿ ನಾವು ಮಾಡ್ತೇವೆ. ಎಲ್ಲ ಶಾಸಕರು ಒಟ್ಟಾಗಿ ಹೋಗಿ ಒಗ್ಗಟ್ಟಿನ ಪ್ರದರ್ಶನ ಮಾಡ್ತೀರಿ. 5 ಅಭ್ಯರ್ಥಿಗಳನ್ನ ಗೆಲ್ಲಿಸ್ತೀರಿ ಹಾಗಾದ್ರೆ ಕಾಂಗ್ರೆಸ್ನವರು? ಕಾಂಗ್ರೆಸ್ ಒಗ್ಗಟ್ಟು ಭಾಳ ದೊಡ್ಡ ಪ್ರಮಾಣದಾಗೈತಿ. ಅದ್ರ ಕೂಡ ಮತ್ತೆ ಇನ್ನೂ ಬೇರೆದವ್ರು ಬಂದು ನಮ್ಗೆ ಓಟ್ ಹಾಕೋಂಗೆ ತಯಾರೈತಿ. ಪ್ರತ್ಯೇಕ ಏನಾದರೂ ಇಷ್ಟು ಇವ್ರು ಇಂಥವ್ರಿಗೆ ಓಟ್ ಹಾಕಬೇಕು ಅಂತ ಏನಾದ್ರು ಸೂಚನೆಗಳು ಕೊಟ್ಟಿದ್ದಾರೆ? ಅದನ್ನ ಮಾಡಿದ್ದಾರೆ. ಒಬ್ಬರಿಗೆ 28-29 ಜನರಿಗೆ ಒಂದು ನಿರ್ಧಾರ ಮಾಡ್ಯಾರ. ಆ ರೀತಿಯಾಗಿ ಮಾಡ್ತಕ್ಕಂಥದ್ದು. 2ನೇ ಪ್ರಶಸ್ತಿ ಯಾರಿಗೆ ಕೊಡ್ಬೇಕಂತ ಯಾರು ಆ ರೀತಿಯಾಗಿ ಮತವನ್ನು ಹಾಕ್ತೀವಿ. ಕಾಂಗ್ರೆಸ್ಸಿಂದ ಯಾವುದೇ ರೀತಿಯಾಗಿ ಅಡ್ಡ ಮತದಾನ ಆಗುವಂಥದ್ದಿಲ್ಲ ಹಾಗಾದ್ರೆ? ಆಗಲ್ಲ ಕಾಂಗ್ರೆಸ್ಸಿಂದ? ಇತಿಹಾಸದಾಗೂ ನೆನಪಿಡ್ಬೇಡ್ರಿ, ಮುಂದೆ ಇಡೋ ನೆನಪಿಡ್ಬೇಡ್ರಿ. ಎಲ್ಲರೂ ಒಕ್ಕಟ್ಟಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತೀವಿ. 7 ಸ್ಥಾನಕ್ಕೆ ನಡೆಯುವಂಥ ಚುನಾವಣೆಯಲ್ಲಿ 8 ಅಭ್ಯರ್ಥಿಗಳಿದ್ದಾರೆ. ಅದ್ರಲ್ಲಿ ಕಾಂಗ್ರೆಸ್ನ 5 ಅಭ್ಯರ್ಥಿಗಳಿದ್ದಾರೆ. 5 ಅಭ್ಯರ್ಥಿಗಳು ಗೆಲ್ತಾರ? ಅಲ್ಲ, ಈಗ ಬೆಳಿಗ್ಗೆ 8:30 ಆಗೈತಿ. ಸಾಯಂಕಾಲ ರಿಸಲ್ಟ್ ಬರೆದಾಗ 5 ಸೀಟುಗಳು ನಮ್ಮ ಆಯ್ಕೆ ಆಗಿ ಬರ್ತಾವೆ. ಇದಿಷ್ಟು ಶಾಸಕರ ಅಂತ ಕೋನರೆಡ್ಡಿ ಅವರ ಮಾತು. ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ರಾಮನಗರ.